ಮಾರ್ಟಿನ್ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ಸಂಗೀತ ನಿರ್ದೇಶಕ ರವಿ ಬಸ್ರೂರವರು ಒಂದು ಮಾತು ಹೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಆಗಿ 20 ನಿಮಿಷಕ್ಕೆ ನಿಮ್ಮ ಪೈಸಾ ವಸೂಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಂಥ ಒಂದು ಸಿನಿಮಾನ, ಇಂಥ ಒಂದು ಪ್ರಾಡಕ್ಟ್ನ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಬರೀ ಇಂಡಿಯಾಗಷ್ಟೇ ಅಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ವೈಡ್ ಆಗಿ ಎಲ್ರಿಗೂ ಇಂಥ ಒಂದು ಸಿನಿಮಾನ ಕೊಡ್ತಿರೋವಂಥ ನಿರ್ದೇಶಕ AP ಅರ್ಜುನ್ ಅವರು. ಅವರೀಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಮಾತು ಸ್ಪೆಷಲಿ ನಿಮಗೆ ಎಷ್ಟು ಸ್ಪೆಷಲ್ಲು? ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಥರದ್ದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನನಗನ್ಸಿದ್ದೇನು ಗೊತ್ತಾ, ಇವರ ಪ್ರಾಡಕ್ಟ್ ಬಗ್ಗೆ ಇವ್ರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ. ಅದಕ್ಕೆ ಈ ರೀತಿ ಒಂದು ಪ್ರಯತ್ನಕ್ಕೆ ಅವ್ರು ಕೈ ಹಾಕಿದ್ದಾರೆ. ಇಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕನ್ನಡದ ಸಿನಿಮಾ ಯಾವ ರೇಂಜ್ಗೆ ಹೋಗುತ್ತೆ ಅನ್ನೋದು ಮುಖ್ಯ, ಅದು ಇನ್ನೆಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋದೊಂದು ಮುಖ್ಯ. ಸೊ ಏನು ಹೇಳ್ತೀರಿ? ಅದೇ ನೀವು ಹೇಳಿದ್ದು ಖಂಡಿತವಾಗ್ಲೂ ನಿಜ ಮೇಡಮ್. ಏನಕ್ಕೆ ಅಂದರೆ, ನಾವು ಶುರು ಮಾಡಿದಾಗ ಒಂದು ಕನ್ನಡ ಸಿನಿಮಾ ಅಂತಲೇ ಶುರುವಾಗಿದ್ದ ಸಿನಿಮಾ ಇದು. ಅದು ಹೋಗ್ತಾ ಹೋಗ್ತಾ ಒಂದು 15-20 ಡೇಸ್ ಶೂಟ್ ಆದಮೇಲೆ ನಾವು ಫಸ್ಟು ಏನು ಪೋರ್ಷನ್ ಶೂಟ್ ಮಾಡಿದ್ವಿ, ಮತ್ತು ಕತೆ ಇದ್ದಂಥ ಇದನ್ನೆಲ್ಲ ನೋಡಿಕೊಂಡು ಸ್ಕೇಲ್ನ ಸ್ವಲ್ಪ ಲಾರ್ಜರ್ ಮಾಡೋಣ ಅಂತಂದ್ಬಿಟ್ಟು ಪ್ರೊಡ್ಯೂಸರು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಾದ್ಮೇಲೆ ಸಿನಿಮಾ ಶೂಟ್ ಮಾಡ್ತೀವಿ. ಯಾಕೆಂದರೆ ನಾವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ, ನಮ್ಮ ಭಾಷೆ ಸಿನಿಮಾನ ಇನ್ನೊಂದು ನಮ್ಮ ದೇಶ ಬಿಟ್ಟು ಹೊರಗಡೆ ತೊಗೊಂಡು ಹೋಗ್ತಿದ್ದೀವಿ ಅಂತಂದಾಗ ಖಂಡಿತವಾಗ್ಲೂ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರಲೇಬೇಕು. ಯಾಕೆಂತಂದರೆ ಹೊರದೇಶದಿಂದ ಬರುವಂಥ ಎಲ್ಲ ಸಿನಿಮಾಗಳು ತುಂಬ ಕ್ವಾಲಿಟಿಲಿ ಬರ್ತವೆ, ತುಂಬ ಲಾರ್ಜರ್ ಸ್ಕೇಲ್ ಇರುತ್ತೆ, ಮತ್ತು ತುಂಬ ಅತ್ಯದ್ಭುತವಾದಂಥ ಆ್ಯಕ್ಟರ್ಗಳಿರ್ತಾರೆ. ಈ ವಿಚಾರದಲ್ಲಿ ಎಲ್ಲ ಅಂದರೆ VFX ಆಗ್ಬೋದು, ಪ್ರತಿಯೊಂದು ಕಥೆಯಿಂದನೂ ಹಿಡಿದು ಇದೆಲ್ಲ ಇದ್ದಾಗ ನಾವು ನಮ್ಮ ಸಿನಿಮಾ ಮಾಡಬೇಕಾದ್ರೆ ಓಕೆ, ಏಕೆ ನಮ್ಮ ಮಗುನೂ ಚೆನ್ನಾಗಿದ್ರೆ ತಾನೇ ನಾವು ಹೊರಗಡೆ ತೊಗೊಂಡು ಹೋಗೋಕ್ಕಾಗೋದು. ಹೊರಗಡೆಯಿಂದ ಸಿನಿಮಾಗಳು ನಮ್ಮ ದೇಶಕ್ಕೆ ಬರ್ತಾ ಇದೆ, ಇಲ್ಲೂ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವು ಅವ್ರ ಸಿನಿಮಾಗಳನ್ನ ನೋಡ್ತಿದ್ದೀವಿ ಅಂದಾಗ ನಮ್ಮ ಸಿನಿಮಾನೂ ಚೆನ್ನಾಗಿದೆ, ಹೊರಗಡೆ ದೇಶಗಳಿಗೂ ತೋರಿಸೋಣ ಅಂತ. ಹಾಗಂತ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ಟು ಫುಟ್ಪಾತಲ್ಲಿ ತೊಗೊಂಡೋಗಿ ಎಲ್ಲ ಇದನ್ನು ಇದು ಮಾಡೋಕ್ಕಾಗಲ್ಲ. ನಾವೆಲ್ಲೋ ಹೊರಗಡೆ ತೊಗೊಂಡೋಗ್ತಿದ್ದೀವಿ ಅಂದಾಗ ಅಲ್ಲಿರೋರಿಗೆಲ್ಲ ಗೊತ್ತಾಗಬೇಕು, ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಕನ್ನಡದಿಂದ, ಇಂಡಿಯಾದಿಂದ ಒಂದು ಸಿನಿಮಾ ಈ ಕಡೆ ಇಲ್ಲಿಗೆ ಬರ್ತಿದೆ ಅಂತಂದಾಗ ಅದನ್ನು ತಿಳಿಸೋದಕ್ಕೆ ಇಲ್ಲಿ ಯಾವ ರೀತಿ ಮಾಧ್ಯಮ ಮತ್ತು ಪತ್ರಿಕೆಗಳು ಇಂಪಾರ್ಟೆಂಟು, ಹೊರದೇಶದಿಂದನೂ ಬಂದು ಈ ಥರದೊಂದು ಸಿನಿಮಾ ಬರ್ತಿದೆ ಅಂತ ಅದನ್ನು ತಿಳ್ಕೊಂಡು ಅಲ್ಲಿ ಬರೆಯುವಂಥವ್ರು ತುಂಬ ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆಗ್ತಾಯಿದೆ. ಐ ಆಮ್ ವೆರಿ ಹ್ಯಾಪಿ, ಫಸ್ಟ್ ಟೈಮ್ ಆಗ್ತಿರೋದ್ರಿಂದ. ಸರ್, ಪಾಕಿಸ್ತಾನ ಅವರು ಈ ಸಿನಿಮಾ ನೋಡಿ ಅರ್ಗಿಸ್ಕೊಳ್ತಾರ ಅಂತ? ಯಾಕೆ ಅರ್ಗಿಸ್ಕೋಬಾರ್ದು? ಯಾಕಂದರೆ ನಿಮ್ಮ ವಿಜುವಲ್ಸ್ ನೋಡ್ತಾ ಇದ್ರೆ ನನಗೇನು ಅನಿಸುತ್ತೆ ಅಂತ ಅಂದರೆ, ಮೇ ಬಿ ಭಯ ಪಡ್ಕೊಡ್ತಾರೇನೋ ಅಂತ ಅನಿಸುತ್ತೆ ಇಂಡಿಯನ್ಸ್ ಅಂತ ಅಂದಾಗ. ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ಸಾಕಷ್ಟು ಸಿನಿಮಾಗಳು ಬಂದಿದೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವಿನ ಶತ್ರುತ್ವದ ಬಗ್ಗೆ. ಸೊ ಈ ಸಿನಿಮಾದಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಟೀಸರಲ್ಲಿ ನೋಡಿದಾಗ ನಮಗೆ ಭಯ ಆಗುತ್ತೆ, ಅವರು ಅಷ್ಟು ಭಯ ಪಡ್ಕೊಳ್ತಿರೋದನ್ನು ನೋಡಿ ಮಾರ್ಟಿನ್ ಇನ್ನೇನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ಈಗ ನೀವು ನೋಡಿರೋ ವಿಜುವಲ್ಸ್ ಎಲ್ಲ ಆ ರೀತಿ ಅನಿಸುತ್ತೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಅದರಲ್ಲಿರೋ ಕತೆ ಯಾಕೆ ಭಯ ಆಗುತ್ತೆ ಅಂದರೆ, ಇಡೀ ಸಿನಿಮಾನೇ ಒಂದು ಆ ಶೇಡಲ್ಲೇ ತೆಗ್ದಿರುವಂಥದ್ದು. ಅಂದರೆ ಪ್ಲ್ಯಾನ್ ಮಾಡಿದ್ವಿ ಈ ರೀತಿ ಒಂದು ರಸ್ಟಿಕ್ ಆಗಿರಬೇಕು ಈ ಸಿನಿಮಾ ವಿಜುವಲ್ಸ್ ಅಂತಂದ್ಬಿಟ್ಟು. ಬಟ್ ಆ ಕಥೆನ ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ನಿಮ್ಗೆ ಆ ಒಂದು ಟ್ರೈಲರಲ್ಲಿ ಅದು ಆಗ್ತಿದೆ ಅಂತಂದರೆ ಇಡೀ ಸಿನಿಮಾದಲ್ಲಿ ಅದು 1:10 ಖಂಡಿತವಾಗ್ಲೂ ಆಗುತ್ತೆ. ಆ ಸಿನಿಮಾ ನೋಡಿದಾಗ ಒಂದು ಭಯ ಅಂತೂ ಆಗುತ್ತೆ, ಬಟ್ ಅದು ಅವ್ರಿಗಾಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಟ್ರೈಲರ್ 1 ನೋಡಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಆ್ಯಕ್ಷನ್ ಸೀನ್ ನೋಡಿದಾಗ ನಿಜವಾಗ್ಲೂ ಭಯ ಆಗುತ್ತೆ, ಅಪ್ಪ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ದರ್ಶನ್ ಸರ್ದು ದಮ್ ಬೇಕಲೆ ಅಂತ ಒಂದು ಡೈಲಾಗ್ ಇದೆಯಲ್ಲ, ಆ ಥರ ಅಂದರೆ ಈ ಥರದ್ದೊಂದು ಆ್ಯಕ್ಷನ್ ಸೀನ್ಗಳು ಮಾಡೋದಕ್ಕೂ ದಮ್ ಬೇಕಲೆ ಅಂತ ಅನಿಸುತ್ತೆ. ನಿಮ್ಮ ಅಪ್ರಿಷಿಯೇಷನ್ಗೆ ನಾನು ಖುಷಿ ಪಡ್ತೀನಿ ಮೇಡಮ್, ಯಾಕೆಂದರೆ ಅದನ್ನು ಮೀರಿ ಇನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈ ಎಕ್ಸ್ಪ್ರೆಷನ್ ಏನೇ ಇದ್ರೂ ನನಗೆ ಸಿನಿಮಾ ರಿಲೀಸ್ ಆದಮೇಲೆ ಜನ ನೀವೇನು ಹೇಳ್ತಿದ್ರಲ್ಲ ಅದೇ ಇದನ್ನು ತೋರಿಸಿದ್ರೆ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿವರೆಗೂ ಏನು ಅದ್ರ ಬಗ್ಗೆ, ಯಾಕೆಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ಕೋಬಾರ್ದು. ಅದನ್ನು ಜನ ನೋಡಿ ನಮ್ಗೆ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ಏನು ಕೊಡುಗೆ ಇನ್ನೇನು ಇಲ್ಲ ನಮಗೆ. ಸರ್, ಯಾವ ಸಿನಿಮಾ ಏನಾದರೂ ನಿಮಗೆ ಇನ್ಸ್ಪಿರೇಷನ್ನ, ಅಂದರೆ ನಾವು ಕೂಡ ಈ ಥರದ್ದೊಂದು ಪ್ರಾಡಕ್ಟ್ ಕೊಡ್ಬೋದು ಅಂತ? ಈಗ ಸಾಕಷ್ಟು ಸಿನಿಮಾಗಳು ಬಂದಿದೆ, ಕಲ್ಕಿ ಎಲ್ಲವೂ ಪರವಾಗಿಲ್ಲ, ಅವ್ರದ್ದು ಏನು ಪ್ರಯತ್ನ ಇದೆ ಅದು ಮೋಸ ಇಲ್ಲ, ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡಿರುವಂಥದ್ದು. ಸೊ ಆ ರೀತಿ ಏನಾದರೂ ನಿಮಗೆ ಏನು ಗುರಿ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಸಿನಿಮಾ? ಇಲ್ಲ, ನನಗೆ ಒಂದೇ ಅನಿಸಿದ್ದು, ಈ ಕಥೆನ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಅನಿಸಿದ್ದು,
ಇಲ್ಲಿವರೆಗೂ ಕನ್ನಡದಲ್ಲಿ ಈ ಥರದ್ದೊಂದು ಆ್ಯಕ್ಷನ್ ಸಿನಿಮಾ ಆಗಿರಬಾರ್ದು. ಆ್ಯಕ್ಷನ್ಗಳನ್ನ ಆ ರೀತಿ ಒಂದು ವಿಶೇಷವಾಗಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂದಾಗ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದು ನನ್ನ ರವಿವರ್ಮ ಮಾಸ್ಟ್ರು ಮತ್ತು ರಾಮ್ ಲಕ್ಷ್ಮಣ್ ಮಾಸ್ಟ್ರು ಅತ್ಯದ್ಭುತವಾಗಿ. ಅಂದರೆ ನನ್ನ ಕಥೆಯಲ್ಲಿ ನಾವು ಹೋಗ್ತಿರೋ ಫ್ಲೋಗೆ ಮತ್ತು ಅವರು ಮಾಡಿರುವಂಥ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಏಕೆಂದರೆ ಈ ಕಥೆನೇ ಒಂದು ಕಡೆ ಹೋಗ್ತಾ ಇದ್ದು ಇನ್ನೊಂದು ಕಡೆ ಆ್ಯಕ್ಷನ್ನೇ ಬೇರೆ ಥರ ಇದ್ದರೆ ಅದು ವರ್ಕ್ ಆಗಲ್ಲ ಸಿನಿಮಾದಲ್ಲಿ. ಅಂದರೆ ನನ್ನ ಜೊತೆ ತುಂಬ ದಿನಗಳು ಕೂತ್ಕೊಂಡು, ಅಂದರೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋಕ್ಕಿಂತ ಮುಂಚೆ ಒಂದೊಂದು ವಾರ ಪ್ರಿಪ್ರೇಷನ್ ಇರ್ತಾಯಿತ್ತು, ಒಂದು 15-20 ಡೇಸ್. ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಮಂತ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಮಾಡಬೇಕು, ಈ ಟ್ರಕ್ಗಳು ಎಲ್ಲಿಂದ ಬರಬೇಕು, ಮತ್ತು ಇದು ಟ್ಯಾಂಕರ್ ಎಲ್ಲಿಂದ ಬರಬೇಕು, ಆ್ಯಕ್ಷನ್ ಸೀಕ್ವೆನ್ಸ್ ಬ್ಲಾಸ್ಟ್ ಮಾಡೋರು ಯಾವ್ಯಾವ ರೀತಿ ಪ್ಲ್ಯಾನ್ ಇದೆಲ್ಲನೂ 1 ಮಂತ್ಗೆ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂಥದ್ದು. ಹಾಗಾಗಿ ಇದು ಈ ಥರ ಕಾಣಿಸ್ತಾ ಇದೆ ಹೊರತು ಅಂದರೆ ಈಗೇನೋ ನಾಳೆ ಶೂಟ್ ಮಾಡಬೇಕು ಹೋಗಿ ಶೂಟ್ ಮಾಡುವಂಥ ಸೀಕ್ವೆನ್ಸ್ಗಳಲ್ಲ. ಯಾಕೆಂದರೆ ಎಲ್ಲನೂ ರೆಡಿ ಮಾಡ್ಕೊಂಡು ಶೂಟ್ ಮಾಡಿರುವಂಥದ್ದು. ಯಾವುದು ಟ್ಯಾಂಕರ್ ಆಗಲಿ ಇಲ್ಲ ಟ್ರಕ್ಗಳಾಗಲಿ. ಯಾಕೆಂದರೆ ಟ್ರಕ್ಗಳಿಗೆ ಹತ್ತತ್ರ ಒಂದು 12-13 ಟ್ರಕ್ ಯೂಸ್ ಮಾಡಿದ್ದೀವಿ ನಾವು. ಈ ಟ್ರಕ್ಗಳು ನಮ್ಮ ಹತ್ರ 40-50 ದಿನ ಇತ್ತು. ಈ 40-50 ದಿನ ಅದಕ್ಕೆಲ್ಲ ಪೇಂಟ್ ಮಾಡಿಸಿ ಅದೆಲ್ಲನೂ, ಮತ್ತು ಅದ್ರ ಜೊತೆಗೆ ಒಂದು 20-30 ಬೈಕ್ಗಳು, 20-30 ಜೀಪ್ಗಳು, ಈ ಥರದ್ದೆಲ್ಲ ಹತ್ತತ್ರ ಒಂದು 100 ಗಾಡಿ ಬರೀ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ 100 ಗಾಡಿ ಇತ್ತು ಎಲ್ಲ ಸೇರಿ. ನಮ್ಮ ಟೀಮ್ ಗಾಡಿಗಳನ್ನ ಬಿಟ್ಟು ಬರೀ ಫ್ರೇಮಲ್ಲಿರೋ ಗಾಡಿಗಳೇ 100 ಗಾಡಿ ಇತ್ತು. ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿರೋದ್ರಿಂದನೇ ಈ ರೀತಿ ಬಂದಿದೆ. ಸರ್, ನನಗೊಂದು ಪ್ರಶ್ನೆ ಇದೆ. ಈಗ 54 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದರೆ, ಟಾಕಿ ಪೋರ್ಷನ್ ಸೇರಿಸ್ಬಿಟ್ಟು 65 ದಿನ. ಸೊ ಏನು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಹಂಗಿರುತ್ತಾ ಹಿಂಗಿರುತ್ತಾ ಅಂತ ಅನಿಸುತ್ತೆ. ಅದೆಲ್ಲದಕ್ಕೂ ಆನ್ಸರ್ ಕೊಡ್ತೀರಾ ಸರ್ October 11th? ಖಂಡಿತವಾಗೂ. ಏನಕ್ಕೆ ಅಂದರೆ ಸುಮ್ಮನೆ 50 ದಿನ ಶೂಟ್ ಮಾಡಬೇಕು ಅನ್ನೋ ಆಸೆಯಿಂದಾಗಲಿ, ಅದನ್ನು ವೇಸ್ಟ್ ಮಾಡಬೇಕು ಅನ್ನೋ ಆಸೆಯಿಂದಾಗಲಿ ಆ ಟೈಮಲ್ಲಿ ಏನಾಯಿತು ಅಂದರೆ ಒಂದು 5 to 6-7 ಡೇಸ್ ಮಳೆ ಬಂತು. ಅದಾದಮೇಲೆ ನಮಗೆ ಆವಾಗಲೇ ಹೇಳಿದೆ ನಾನು, ಒಂದು ಮೊಕೋಬೋಟ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ವಿ ಅಂತ. ಅದು ಪೂರ್ತಿ ಕಂಪ್ಯೂಟರೈಸ್ಡ್ ಎಕ್ವಿಪ್ಮೆಂಟ್. ಅದು ಒಂದು ಸತಿ ಅಲ್ಲಿ ನಾವು ಅದನ್ನು ಕಂಪೋಸ್ ಮಾಡಿದ್ರೆ, ಒಂದು ಯಾರೋ ಒಬ್ಬ ಬಂದು ಇಲ್ಲಿ ನಿಲ್ಲಬೇಕು, ಈ ಕ್ಯಾಮ್ರಾ ಹೋಗಿ ಇಲ್ಲಿ ನಿಲ್ಲಬೇಕು ಅಂತ ಅಂದ್ಬಿಟ್ಟು ಅದನ್ನು ಕಂಪೋಸ್ ಮಾಡಿದ್ರೆ ನೀವು 100 ಸತಿ ಮಾಡಿದ್ರು ಅದೇ ಜಾಗಕ್ಕೆ ಹೋಗುತ್ತೆ. ಬಟ್ ಆರ್ಟಿಸ್ಟ್ ಪೊಸಿಷನ್ ಸ್ವಲ್ಪ 1 ಪಾಯಿಂಟ್ ಸಮಥಿಂಗ್ ಚೇಂಜ್ ಆಯಿತು ಅಂತಂದ್ರೂ ಆ ಶಾಟ್ ಓಕೆ ಆಗಲ್ಲ. ಇದರಲ್ಲಿ ನಾವು ತೆಗಿಯೋಕೆ ಆಗ್ತಾ ಇದ್ದಿದ್ದೆ 3 to 4 ಶಾಟ್ ಅಷ್ಟೇ ಡೈಲಿ. ಹಾಗಾಗಿ ಅದು ಹತ್ತತ್ರ ಒಂದು 30-32 ಡೇಸ್ ಮೊಕೋಬೋಟ್ ಯೂಸ್ ಮಾಡಿರೋದ್ರಿಂದ ನಮಗೆ ಅದು ಡೇಸ್ ಜಾಸ್ತಿ ಆಯಿತು. ಬಟ್ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಯೂಸ್ ಮಾಡಬೇಕಿತ್ತು ಅಂತಂದರೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಉದ್ದೇಶದಿಂದ ಈ ಒಂದು ಎಕ್ವಿಪ್ಮೆಂಟ್ನ ಇವ್ರು ಬಳಸಿದ್ದಾರೆ ಅಂತ. ಸರ್, ನೀವು ಮಾಡಿರೋ ಎಲ್ಲ ಸಿನಿಮಾಗಳು ಲವ್ ಸ್ಟೋರಿ ಸಿನಿಮಾಗಳೇ, ಐರಾವತ ಬಿಟ್ಟು. ಸೊ ಐರಾವತ ಮಾಡಿದ್ದು ಅಂದರೆ ಅಲ್ಲೂ ನಿಮಗೆ ಆ್ಯಕ್ಷನ್ ಹೀರೋ, ಸೂಪರ್ಬ್ ಆ್ಯಕ್ಷನ್ ಹೀರೋ, ಇವರು ಸೂಪರ್ಬ್ ಆ್ಯಕ್ಷನ್ಸು. ಅದೇನಾದರೂ ನಿಮಗೆ ಐರಾವತ ಎಕ್ಸ್ಪೀರಿಯೆನ್ಸು ನಿಮ್ಗೆ ಇಲ್ಲಿ ಪ್ಲಸ್ ಆಯಿತಾ? ಖಂಡಿತವಾಗ್ಲೂ. ಯಾಕೆಂತಂದರೆ ನಾನು ಫಸ್ಟ್ ಟೈಮ್ ಆ್ಯಕ್ಷನ್ ಸಿನಿಮಾ ಅಂತ ಮಾಡಿದ್ದೆ ಐರಾವತ ಸಿನಿಮಾ. ಅದಕ್ಕಿಂತ ಮುಂಚೆ ಮಾಡಿದ್ದು 3 ಸಿನಿಮಾ, ರಾಟೆ ಆಗಲಿ, ಅದ್ದೂರಿ ಆಗಲಿ, ಅಂಬಾರಿ ಆಗಲಿ, ಲವ್ ಸಿನಿಮಾಗಳೇ ಇದ್ದಿದ್ದು. ಅದರಲ್ಲಿ ನನಗೇನಂತಂದರೆ ಅದು ನಾನು ಮಾಡಿದ್ದು 3 ಸಿನಿಮಾಗಳಿಗಿನ್ನ, ಲವ್ ಸಿನಿಮಾಗಳಿಗಿನ್ನ ಆ ಒಂದು ಐರಾವತ ಅನ್ನೋ ಸಿನಿಮಾ ನನಗೊಂದು ಸ್ವಲ್ಪ ದೊಡ್ಡ ಸ್ಕೇಲ್ ಸಿನಿಮಾ ಆಗಿತ್ತು ಅವತ್ತಿಗೆ ನನಗೆ. ಅದರಲ್ಲಿ ಮಾಡಿದಂಥ ಯಾಕೆಂದರೆ ಫಸ್ಟ್ ಟೈಮ್ ಆ್ಯಕ್ಷನ್ ಆಗಿರೋದ್ರಿಂದ ಆ್ಯಕ್ಷನ್ ಸಿನಿಮಾ ಯಾವ ರೀತಿ ಮಾಡಬೇಕಂತ ನಾನು ಅವಾಗ ಅಂದ್ಕೊಂಡಿದ್ದಕ್ಕೂ ಈಗ ಅಂದ್ಕೊಂಡಿರೋದಕ್ಕೂ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ಸರ್, ನೀವು ಅವಾಗಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ಇದ್ದೇ ಇರುತ್ತೆ ಅಂತ. ನಾನು ಅದಕ್ಕೆ ನಿಮ್ಮ ಹೆಸರು ಅರ್ಜುನ, ಮಹಾಭಾರತಕ್ಕೆ ಹೋಲಿಸ್ತಾ ಇದ್ದೀನಿ. ಏನಿದು ಅರ್ಜುನ ದುರ್ಯೋಧನ ನಡುವೆ ಜಗಳ ಅಂತ? ಏನಿಲ್ಲ ಮೇಡಮ್, ಇದೆಲ್ಲ ಸಣ್ಣ ಪುಟ್ಟದ್ದು ನಮ್ಮಲ್ಲೇ ಇದೆ. ಈಗ ನಾನಾಗಲಿ ಅವರಾಗಲಿ ಎಲ್ಲೂ ನಾವು ಅದನ್ನು ಇದು ಮಾಡಿಕೊಂಡು ಹೇಳ್ಕೊಂಡಿಲ್ಲ. ಮಾಮೂಲಿ ಈಗ ಮನೇಲೇ ಯಾವುದಾದ್ರೂ ಒಂದು ಸಣ್ಣ ವಿಚಾರಕ್ಕೆ ಅಂತಂದಾಗ ನಾವು ಅಣ್ಣ ತಮ್ಮದಿರ ಮಧ್ಯದಲ್ಲೇ ಬಂದೇ ಬರುತ್ತೆ. ಅದೇ ರೀತಿ ಇದೆಲ್ಲ ಏನಂತಂದರೆ ನನ್ನ ಅವರ ಮಧ್ಯದಲ್ಲಿ ಏನಿದೆ ಅದೆಲ್ಲ ನಾವೇ ಮಾತಾಡ್ಕೊಂಡಿದ್ದೀವಿ. ನಮ್ಮ ಯಾವುದೇ ರೀತಿ ಆ ಥರದ ಪ್ರಾಬ್ಲಮ್ಗಳು ಏನೂ ಇಲ್ಲ. ಇದನ್ನು ಯಾವುದೋ ಒಂದು ಆಗಿ ಹೋಗಿರೋದನ್ನ ಇಲ್ಲ ಆಗದೆ ಇರೋದನ್ನ ಒಂದು ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ಅದಕ್ಕೆ ಏನೋ ಮಾಡೋದಿದೆಯಲ್ಲ, ಇದು ಚೆನ್ನಾಗಿಲ್ಲ ಅಂತ. ಸತ್ಯ ಏನಿದೆ ಅದನ್ನು ಮಾಡಿ, ಇಲ್ಲದೆ ಇರೋದನ್ನ ಇದಿದೆ ಅನ್ನೋ ಥರದ್ದೆಲ್ಲ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಳೋವರೆಗೂ ಮಾತ್ರ ತಾಳ್ತೀವಿ ಅಷ್ಟೇ. ಅದಾದಮೇಲೆ ಯಾವುದೇ ಮನುಷ್ಯ ಆದರೂ ಉಲ್ಟಾ ಆಗೇ ಆಗ್ತಾನೆ. ಅದಕ್ಕೊಂದು ಇತಿಮಿತಿ ಅನ್ನೋದಿದೆ ಅಲ್ಲ,
ಆ ಇತಿಮಿತಿಲಿ, ಯಾಕೆಂದರೆ ನನ್ನ ಫೋನ್ ನಾನೇನು ಹೊರಗಡೆ ಬಾಂಬೆಲೋ ಇಲ್ಲ ಸ್ಯಾನ್ ಫ್ರಾನ್ಸಿಸ್ಕೋಲೋ ಇಲ್ಲ, ನಾನು ಇರೋದು ನಾಗರಬಾವಿಲಿ. ಫೋನ್ ನನ್ನ ನಂಬರ್ ಎನಿ ಟೈಮ್ ಆನಲ್ಲಿರುತ್ತೆ. ಏನೇ ಬೇಕು ಅಂತಂದ್ರೂ ಒಂದು ಫೋನ್ ಮಾಡಿ ಕೇಳ್ಬೋದು, ಇದು ನಿಜನಾ ಇದಿಲ್ವಾ ಅಂತ ಅಂದ್ಬಿಟ್ಟು. ಕೇಳದೇ ಇರೋ ಉದ್ದೇಶ ಏನು ಅಂತಂದರೆ ನೀವು ಮಾಡೋ ಉದ್ದೇಶನೇ ಇರುತ್ತೆ. ಹಂಗಾಗಿ ಪರ್ಸ್ನಲ್ ಆಗಿ ಟಾರ್ಗೆಟ್ ಯಾರನ್ನೂ ಮಾಡಬೇಡಿ ಅನ್ನೋದಷ್ಟೇ ಉದ್ದೇಶ.